ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಎಲ್ ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್. ಇಂದು ನಾವು ಚಾಣಕ್ಯನ ಮತ್ತೊಂದು ಶ್ಲೋಕದ ವಿಶ್ಲೇಷಣೆ ಬಗ್ಗೆ ತಿಳಿದುಕೊಳ್ಳೋಣ. ಮಾಗ ಪಿಶೂಲ ವಿಶ್ರಂಭಂ ಚಿರಕಾಲೇಪಿ ಸಂಸ್ಥಿತ ಚಿರಕಾಲ ಪೋಷಿತೋಪಿ ದಶತೇವ ಭುಜಂಗಾಮಹ. ಅರ್ಥ ವಿಶ್ಲೇಷಣೆ ಇಷ್ಟೇ: ದುಷ್ಟರು ಚಿರಕಾಲದಿಂದ ಪರಿಚಿತರಾಗಿದ್ದರೂ ಅವರಲ್ಲಿ ವಿಶ್ವಾಸ ಇರಿಸಬಾರದು. ಸರ್ಪವನ್ನು ಚಿರಕಾಲ ನಾವು ಪೋಷಣೆ ಮಾಡಿದ್ರು ಅದು ತನ್ನ ಕಚ್ಚೋ ಗುಣವನ್ನು ಬಿಡೋದಿಲ್ಲ. ಸರ್ಪವನ್ನು ಹೇಗೆ ನಂಬಕ್ಕಾಗೋದಿಲ್ಲೋ ಹಾಗೆ ದುಷ್ಟರನ್ನು ಕೂಡ ನಾವು ನಂಬಕ್ಕಾಗೋದಿಲ್ಲ. ಈ ಭೂಮಂಡಲದಲ್ಲಿ ಹುಟ್ಟುವ ಜೀವ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಸ್ಥಾನಮಾನ ಹೊಂದಿ ತಮ್ಮದೇ ಆದ ಗುಣ ಅವಗುಣಗಳನ್ನು ಹೊಂದಿರ್ತವೆ. ಸ್ವಚ್ಛಂದ ಮನಸ್ಸಿನ ಕುಸುಮಗಳು ಪೂಜೆಗೆ ಅರ್ಪಿತವಾದರೆ ಇನ್ನು ಕೆಲವು ಉಪಯೋಗಕ್ಕೆ ಬಾರದು. ಹಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಉಪಯೋಗಕ್ಕೆ ಇದ್ದರೆ ಇನ್ನು ಕೆಲವು ಪ್ರಾಣಿ ಪಕ್ಷಿಗಳು ಅನುಪಯೋಗಕ್ಕೆ ಇರುತ್ತವೆ. ಮಾನವ ಕೂಡ ಹಾಗೆ ತನ್ನ ಗುಣ ಅವಗುಣದಿಂದ ಯೋಗ್ಯ ಮತ್ತು ಯೋಗ್ಯತೆ ಅನುಸರಿಸುತ್ತಾನೆ. ಸಮಯ, ಸಂದರ್ಭ, ಘಟನೆ ಮಾನವನನ್ನು ಮೌಲ್ಯಕ್ಕೆ ಹೊರಗೆ ಹಚ್ಚುವ ಕೈದೀಪವಾಗುತ್ತದೆ. ಮಾನವನ ನಂಬಿಕೆ ಕೂಡ ಮೌಲ್ಯಮಾಪನಕ್ಕೆ ಒಳಪಡುತ್ತದೆ. ಯಾರನ್ನು ನಂಬುತ್ತೇವೆ ಸುಸಂಸ್ಕೃತದವರೆಂದು ಭಾವಿಸುತ್ತೇವೆ, ಯಾರನ್ನು ನಂಬುವುದಿಲ್ಲವೋ ದುಷ್ಟರೆಂದು ಭಾವಿಸುತ್ತೇವೆ. ಆದರೆ ವಿಪರ್ಯಾಸ ಇಷ್ಟೇ, ತದ್ವಿರುದ್ಧವಾಗಿ ಮಾನವನ ನಂಬಿಕೆ ಹುಟ್ಟಿರುತ್ತದೆ. ಅದಕ್ಕೆ ಸರ್ವಜ್ಞ ಹೇಳಿರುವುದು: ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ನೀರಿನಂತೆ. ಹಾಗಾಗಿ ದುಷ್ಟರು ಎಷ್ಟೇ ಮಿತ್ರನಾಗಿ ಕಂಡರೂ ಕೂಡ ಆತನ ಹಗೆತನ ಬೂದಿ ಮುಚ್ಚಿದ ಕೆಂಡವಾಗಿರುತ್ತದೆ. ಅಂತೆ ಸರ್ಪನನ್ನು ನಾವು ಎಷ್ಟೇ ರೀತಿಯಿಂದ ವಿಶ್ವಾಸದಿಂದ ಬೆಳೆಸಿದ್ರೂ ತನ್ನ ಕಚ್ಚೋ ಗುಣ ಬಿಡೋದಿಲ್ಲ. ಬಹುತೇಕ ಮಾನವರ ಸಂಪರ್ಕ ಸೇತುವೆ ನಿರ್ಮಾಣವಾಗುತ್ತಿರುವುದು ವಿಶ್ವಾಸದ ಮೇಲೆ. ಆ ನಂಬಿಕೆ ನಾವೆಲ್ಲರೂ ಉಳಿಸೋಣ. ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ.